ಮಟ್ಟದ ಡ್ಯಾನ್ಸರ್ಸ್ ಟೂರ್ನಿಯಲ್ಲಿ ಮುಖಾಮುಖಿ ಆಗ್ತಿದ್ದಾರೆ ಸೆಮಿಫೈನಲ್ ಪಂದ್ಯಾಟದಲ್ಲಿ. ಅಲ್ಲಿ ಆರಂಭಿಕ ಬೌಲಿಂಗ್ ವಿಭಾಗದಲ್ಲಿ ಕಾರ್ತಿಕ್, ಸ್ಟ್ರೈಕರ್ ಬದಲಿ ಯುವರಾಜ್, ನಾನ್ ಸ್ಟ್ರೈಕರ್ ಬದಲಿ ಸಂಜು. 5 ಓವರ್ಗಳ ಮೊದಲ ಸೆಮಿಫೈನಲ್ ಪಂದ್ಯಾಟ. ಕಾರ್ತಿಕ್ ಎಸೆದಂತ ಚೆಂಡು ಓಟುಗಳು ಬರ್ತಾ ಇಲ್ಲ. ಲಾಂಗನೆ ಭಾಗದಲ್ಲಿ ಸಾಗ್ತಾ ಇದೆ. ಬೌಂಡ್ರಿ ಆಗುವ ಸಾಧ್ಯತೆ ತನ್ಮೂಲಕ ಯುವರಾಜ್ ಸೆಮಿಫೈನಲ್ ಪಂದ್ಯದ ಮೊದಲ ಬೌಂಡ್ರಿಯನ್ನು ದಾಖಲಿಸಿಕೊಳ್ತಿದ್ದಾರೆ. ಬೌಂಡ್ರಿ ತಂಡದ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. 4 ಓಟಗಳ ಪೂರೈಕೆಯೂ ಕೂಡ. ಕ್ರಮವಿಲ್ಲದ ಎಸೆತ ವೈಡ್. ಮಧ್ಯ ಬ್ಯಾಟಿನ ತುದಿ ಅಂಚನ್ನು ಸಾಡ್ತಾ ಇದ್ದ ನಟನರ ಗೂಟ ರಕ್ಷಕನ ಕೈ ಸಾಡ್ತಾ ಇದ್ದ ಯುವರಾಜ್ ಕ್ಯಾಚ್ ಅನ್ನಿಟ್ಟು ಪೆವಿಲಿಯನ್ ಹತ್ತ ಸಾಕ್ತಿದ್ದಾರೆ ಪಂದ್ಯಾಟ ವೀಕ್ಷಣೆಗಾಗಿ. ಅಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಬೆರೀತಿದ್ದಾರೆ ಯುವರಾಜ್. ಮೊದಲ ಉದ್ದರಿಯನ್ನು ಕಬಳಿಸಿಕೊಳ್ತಿದ್ದಾರೆ ಕಾರ್ತಿಕ್. ಅಲ್ಲಿ ಮೊದಲ ಯಶಸ್ಸು RDC ಬೆಂಗಳೂರಿನ ಪರವಾಗಿ. ಮತ್ತೊಬ್ಬ ದಾಂಡಿಗ ಶಿವಕುಮಾರ್, ಶಿವು ಕಟ್ಟೆಮನೆ. ಅಲ್ಲಿ ಯುವರಾಜ್ ಅವರ ಸ್ಥಾನ ತುಂಬಲು ಬಚ್ಚವರು ಹೊಸ ದಾಂಡಿಗ ಶಿವಕುಮಾರ್ ಅಂಕಣದ ಒಳಭಾಗದಲ್ಲಿ. ರಿವರ್ಸ್ ಶಾಟ್ ನ ಮೊರೆ ಹೋಗ್ತಿದ್ದಾರೆ. ಸಾಕಷ್ಟು ಉತ್ತಮ ರೀತಿಯ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸುತ್ತಿದ್ದಾರೆ ಕಾರ್ತಿಕ್. ಬಿರುಸಿನ ಹೊಡೆತ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಹಿಡಿಯುವಂತ ಯಾವುದೇ ಪ್ರಯತ್ನಗಳು ಕೂಡ ಇಲ್ಲ. ಅಲ್ಲಿ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸಾದ ಭರ್ಜರಿ ಸಿಕ್ಸರ್. ಷಟ್ಕ 6 ಓಟಗಳ ಪೂರೈಕೆ. 6 ಮತ್ತೆ ಕಾರ್ತಿಕ್ ಶಿವಕುಮಾರ್ ಅವರ ಮೇಲೆ ತಂಡದ ಮೊತ್ತ 10. ರಿವರ್ಸ್ ಶಾಟ್ ನ ಮೊರೆ ಹೋಗ್ತಿದ್ದಾರೆ. ಅಲ್ಲಿ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಓವರ್ ಕೂಡ ಮುಕ್ತಾಯ. ಮೊದಲ ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 11. ತಂಡದ ಮೊತ್ತ 11. 1 ವಿಕೆಟ್ ನಷ್ಟಕ್ಕೆ
11ಕ್ಕೆ 1. ಬಹುನಿರೀಕ್ಷಿತ ಪಂದ್ಯ. ಎರಡನೇ ಚಾಲ್ತಿ ಮಾಡಲು ಬಂದಿದ್ದಾರೆ ದೈವಿಕ್. ಅಲ್ಲಿ ಮತ್ತೆ ಎರಡನೇ ಓವರ್ಗಾಗಿ ಹೊಸ ಬೌಲರ್ ದೈವಿಕ್ ಅವನ್ನ ಪರಿಚಯಿಸ್ತಾ ಇದ್ದ. ಕ್ವಾರ್ಟರ್ ಫೈನಲ್ ನಲ್ಲಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ವಿಭಾಗದಲ್ಲಿ ಆಲ್ರೌಂಡರ್ ಪ್ರದರ್ಶನ ನೀಡಿದಂತ ದೈವಿಕ್ ಈಗ ಎಸೆತಗಾರಿಕೆ ವಿಭಾಗದಲ್ಲಿ ಯಾರ್ಕರ್ಲನ್ ಡೆಲಿವರಿ. ಅಲ್ಲಿ ಲೈನ್ ಅಂಪೈರ್ಗಳಾಗಿ ಕಾರ್ಯನಿರ್ವಹಿಸಬೇಕು ದಾವಣಗೆರೆ ಡ್ಯಾನ್ಸರ್ಸ್ 11 ಕಾರ್ಯಕರ್ತರು. ಆ ಕಡೆ ಮಿಡ್ ವಿಕೆಟ್ ರೂಪದಲ್ಲಿ ಇಲ್ಲಿ ಕ್ಯಾಮ್ರಾ ಇರೋ ಕಡೆ ಬೇಡ, ಆ ಕಡೆ ಹೋಗಿ. ಈಗ ಸೆಮಿಫೈನಲ್ ಫೈನಲ್ ಪಂದ್ಯಾಟಗಳು, ನಿರ್ಣಾಯಕ ಹಂತದ ಪಂದ್ಯಾಟಗಳು ಇರ್ತದೆ. ಆದ ಕಾರಣ ಕಾರ್ಯಕರ್ತರು ಲೈನ್ ಅಂಪೈರ್ಗಳಾಗಿ ಕಾರ್ಯನಿರ್ವಹಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಬಿರುಸಿನ ಹೊಡೆತ, ನಟನರ ಸೀಮಾ ರೇಖೆ ತುದಿಯಲ್ಲಿ ಬೀಳ್ತಾ ಇದೆ. 1 ಬೌನ್ಸ್, ಬೌಂಡ್ರಿ. 4 ಔಟಗಳ ಸೇರ್ಪಡೆ. ಕೋರಸ್ ವೈಡ್ ಬಾಲ್, ಅಗಲವಾದ ಎಸೆತ. ತಂಡದ ಮೊತ್ತ 16. ಮತ್ತೆ ಬಿರುಸಿನ ಹೊಡೆತ, ಸಂಜು ದಾಳಿನ ಮುಖಾಂತರವಾಗಿ ಈ ಬಾರಿ ಸೀಮಾಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದ್ದ ಭರ್ಜರಿ ಸಿಕ್ಸರ್. ಮಿಂಚಿನ ಹೊಡೆತ. ಕಳೆದ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲೂ ಕೂಡ ಉತ್ತಮ ರೀತಿಯ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರ್ಪಡಿಸಿದ್ರು. ಪಂದ್ಯದ ಗೆಲುವಿನ ರೂವಾರಿಯಾಗಿದ್ರು ಸಂಜು. ಆ ಒಂದು ಪಂದ್ಯ ಟೈ ಆಗಿತ್ತು. ಪಂದ್ಯ ಟೈ ಆದ ನಂತರ ಸೂಪರ್ ಓವರ್ ಪಂದ್ಯಾಟದಲ್ಲಿ ಸಂಜು ಅವರ ಸಿಕ್ಸರ್ನ ಮುಖಾಂತರವಾಗಿ ಪಂದ್ಯವನ್ನ ಜಯವನ್ನು ದಾಖಲಿಸಿಕೊಂಡಿದ್ದು. ಪಂದ್ಯದ ಹೀರೋ ಆಗಿದ್ರು ಕಳೆದ ಪಂದ್ಯಾಟದಲ್ಲಿ. ಇದೇ ರೀತಿ ಬ್ಯಾಟಿಂಗ್ ಮುಂದುವರಿಸಲು ಮತ್ತೆ ಬೌಂಡರಿ ಸಿಕ್ಸರ್ಗಳ ಸುರಿಮಳೆ ಆಗ್ತದ. ಓಟುಗಳು ಬರ್ತಾ ಇಲ್ಲ, ಡಾಕ್ಟರ್ ಡೆಲಿವರಿ ಕಂಡು ಬರ್ತಾ ಇದೆ. ಮತ್ತೆ ಬೇಯಿಸುವಂತ ಪ್ರಯತ್ನ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಕಾದು ನೋಡಬೇಕಾಗಿದೆ. ಈ ಬಾರಿ ಬೌಂಡ್ರಿ ಲೈನ್ ತುದಿಯಲ್ಲಿ ಕ್ಯಾಚ್ ನೀಡ್ತಿದ್ದಾರೆ ನಂಬುಗೆಯ ದಂಡಿಗ ಸಂಜು. ಈಗ ಹೊಸಪೇಟೆ ತಂಡಕ್ಕೆ ಕೈ ಕೊಡ್ತಿದ್ದಾರೆ. ಅಲ್ಲಿ ದೈವಿಕ್ ಮತ್ತೆ ಉದರಿಯನ್ನ ಕಬಳಿಸ್ಕೊಳ್ತಿದ್ದಾರೆ. ಹೊಸಪೇಟೆ ತಂಡದ ಪ್ರಮುಖ ಕೊಂಡಿ ಕಳಚಿ ಬೀಳ್ತಾ ಇದೆ.
ಮತ್ತೊಬ್ಬ ದಾಂಡಿಗ ಕ್ರೀಸ್ನಲ್ಲಿ ಗೌಸ್ ಪವರ್ ಹೌಸ್. ಗೌಸ್ಗೆ ಹಸಿದಂತ ಚೆಂಡು ಡಾಟರ್ ಡೆಲಿವರಿ ಡಾಟ್. ಓವರ್ ಮುಕ್ತಾಯ. ಅಲ್ಲಿ 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 22. 2 ಉದ್ದರಿಗಳನ್ನು ಕಳೆದುಕೊಳ್ತಾ ಇದೆ. 22 for 2. 2 overs gone. ಎಲ್ಲ 2ರಲ್ಲೇ ಸಮಾಪ್ತಿ ಆಗ್ತಾ ಇದೆ. 2 ಓವರ್ ಮುಕ್ತಾಯ, 2 ವಿಕೆಟ್, 22 ರನ್. ವಿಶಾಲ್ ಬೌಲರ್ ನೇಮ್ ವಿಶಾಲ್. ಅಲ್ಲಿ ಮತ್ತೋರ್ವ ಹೊಸ ಬೌಲರ್ ವಿಶಾಲ್ ಅವರನ್ನು ಪರಿಚಯಿಸ್ತಾ ಇದೆ. ಅಣ್ಣ ಫಾಸ್ಟ್ ಅಲ್ಲಿ ಆಡಿಸ್ಬೇಕು, ಟೈಮ್ ಇಲ್ಲ. ಅಲ್ಲಿ ಸ್ಕೋರರ್ ಆಗಿ ಆಫ್ಲೈನ್ ಸ್ಕೋರರ್ ಆಗಿ ವಿಶಾಲ್, ಎಸೆತಗಾರಿಕೆ ವಿಭಾಗದಲ್ಲಿ ವಿಶಾಲ್, ಕ್ಯಾಮ್ರಾಮನ್ ಆಗಿ ಅರಾಫತ್. ನಿಂದ ಹೆಸರು ಹೇಳ್ತಿರ್ತೀನಿ, ನೀನ್ ನಂದು ಏನು ವಿಡಿಯೋನ ಮಾಡ್ತೀರಿ ಬಿಡ. ಅಲ್ಲಿ ಆನ್ಲೈನ್ ಸ್ಕೋರರ್ ಆಗಿ ರಮೇಶ್. ಅಣ್ಣ ಟೈಮ್ ಆಗ್ತಿದೆ, ಜಲ್ದಿ ಜಲ್ದಿ. 9 ನಿಮಿಷ ಆಗಿದೆ ಆಲ್ರೆಡಿ. ಈ ಇನ್ನಿಂಗ್ಸ್ ಇನ್ನು 11 ನಿಮಿಷದಲ್ಲಿ ಮುಗಿಬೇಕು. ಬಿರುಸಿನ ಹೊಡೆತ ಕವರ್ಸ್ ರೂಪದಲ್ಲಿ ಸಾಗ್ತಾ ಇದೆ. ಬೌಂಡ್ರಿ ಹೋಗುವ ಸಾಧ್ಯತೆ ಕಾದು ನೋಡ್ಬೇಕಾಗಿದೆ. ಅಲ್ಲಿ ಸೀಮಾ ರೇಖೆ ಹೊರಭಾಗವನ್ನ ಕ್ರಮಿಸ್ತಾ ಇದೆ. ಬೌಂಡ್ರಿ ಬೌಂಡ್ರಿ. ಡೂಲ್ ಅವರು ಟಿವಿ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ನೂಲ್ ಅಲ್ಲಿ ಸ್ಟ್ರೈಟ್ ಕ್ಯಾಮರಾಮನ್ ಆಗಿ ಅಫು. ಗಫು ಅಬ್ಬು. ಒಂದೆಡೆ ಅಬು ಗಫು. ಈ ಟೂರ್ನಿಯ ನೇರ ಪ್ರಸಾರವನ್ನ ಯೂಟ್ಯೂಬ್ನ ಐ ಸ್ಪೋರ್ಟ್ಸ್ ಚಾನೆಲ್ನಲ್ಲಿ ವೀಕ್ಷಿಸಬಹುದಾಗಿದೆ. ಈಲು ಅವರ ಮಾಲೀಕತ್ವದ ಐ ಸ್ಪೋರ್ಟ್ಸ್ ಈ ಒಂದು ಟೂರ್ನಿಯ ನೇರ ಪ್ರಸಾರವನ್ನ ನೀಡ್ತಾ ಇದೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಕೊಂಚ ಬ್ಯಾಟ್ಸ್ಮನ್ ವಂಚಿಸಿ ಗೂಟ ರಕ್ಷಕನ ಕೈ ಚೆಲ್ತಾ ಇದೆ. ಅಲ್ಲಿ ವೈ ಮುಖಾಂತರವಾಗಿ ಒಂದು ಓಟ. ಇವತ್ತು ಬೆಣ್ಣೆನಗರಿ ದಾವಣಗೆರೆಗೆ ಐ ಸ್ಪೋರ್ಟ್ಸ್ ಈ ಒಂದು ತಂಡ ಹಲವಾರು ಬಾರಿ ಸಾಕಷ್ಟು ಟೂರ್ನಿಗಳಲ್ಲಿ ಆಗಮಿಸಿ ಕ್ರಿಕೆಟ್ ಟೂರ್ನಿಯ ನೇರ ಪ್ರಸಾರವನ್ನ ಮುಂದುವರಿಸಿದ್ದಾರೆ. ಅದೇ ಮತ್ತೆ ಸ್ವಿಚ್ ಹಿಟ್ ದಾಖಲಿಸುವಂತ ಪ್ರಯತ್ನ, ಪರ್ಫೆಕ್ಟ್ ಹೊಡೆತಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. ಮೊತ್ತ 30. ಸರಾಸರಿ ಮೊತ್ತ 30. ಮತ್ತೆ ಪರ್ಫೆಕ್ಟ್ ಹೊಡೆತ, ರಿವರ್ಸ್ ಮುಖಾಂತರವಾಗಿ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಈ ಬೌಂಡ್ರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 34ಕ್ಕೆ ಸಾಗ್ತಾ ಇದೆ.
ಮತ್ತೆ ಲಾಂಗಾನೆ ಭಾಗದಲ್ಲಿ ಸಾಗ್ತಾ ಇದೆ. ಮತ್ತೆ ಒಂಟಿ ಓಟ, ತಂಡಕ್ಕೆ 1 ರನ್ ಸೇರ್ಪಡೆ. ಅಲ್ಲಿ ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 35 ಓಟವನ್ನು ದಾಖಲಿಸ್ತಾ ಇದೆ. ಪ್ರಮುಖ 2 ಉದ್ದರಿಗಳ ನಷ್ಟಕ್ಕೆ 35 for 2. for 2. 41. ಇಂದು ಸಂಜೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮುಕ್ತಾಯದ ನಂತರ ರಸಮಂಜರಿ ಕಾರ್ಯಕ್ರಮ ಡಿಂಕಿ ಚಿಕ್ಕ ಆರ್ಕೆಸ್ಟ್ರಾ ವತಿಯಿಂದ ಬೆಂಕಿಲತಾ ಅವರು ಆಗಮಿಸಿದ್ದಾರೆ. ದೀಪು ಹಾಗೂ ಗಗನ್ ಅವರ ಸಾರಥ್ಯದಲ್ಲಿ ಈ ಒಂದು ಡಿಂಕಿ ಚಿಕ್ಕ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೀತದೆ. ಬೆಂಕಿಲತಾ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಿದ್ದಾರೆ. ಹೂವಿನ ಆ ಒಂದು ಕಾರ್ಯಕ್ರಮವನ್ನ ಆಡಿದವರು ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ಮತ್ತೆ ದೈವಿಕ್ ಅತ್ಯುತ್ತಮ ಬೌಲರ್, ಆಲ್ರೌಂಡರ್ ಜಾನ್. ಮತ್ತೆ 4ನೇ ಓವರ್ಗಾಗಿ ದೈವಿಕ್. ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸಾಗ್ತಾ ಇದೆ. ಪರ್ಫೆಕ್ಟ್ ಹೊಡೆತ ದಾಖಲಿಸಿಕೊಂಡಿದ್ರೆ ಗಗನ ಚುಂಬಿ ಸಿಕ್ಸರ್ ಹೋಗ್ಬೋದಿತ್ತು, ಆದ್ರೆ ಪರ್ಫೆಕ್ಟ್ ಹೊಡೆತ ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಕೇವಲ ಒಂಟಿ ಓಟ ಮಾತ್ರ ಬರ್ತಾ ಇದೆ. ಸ್ಟ್ರೈಕರ್ ಬದಲಾಗಿದೆ. ಗೌಸ್ ಸ್ಕ್ರೀಸ್ ನಲ್ಲಿದ್ದಾರೆ. ಮತ್ತೆ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ತನ್ಮೂಲಕ ಸೀಮಾ ರೇಖೆಯ ಸಾಕ್ತಾ ಇದೆ. ಭರ್ಜರಿ ಸಿಕ್ಸರ್, 6 ಓಟಗಳ ಸೇರ್ಪಡೆ ಇದೆ. ಫುಲ್ ಶಾಟ್ ಮಾಡಿದ್ರು. ತಂಡದ ಮೊತ್ತ 42. ಈ ಸಿಕ್ಸರ್ನ ಮೂಲಕ ಉತ್ತಮ ರನ್ಗಳಿಗೆ ಕಂಡು ಬರ್ತಾ ಇದೆ ಟಿಡಿಎ ಹೊಸಪೇಟೆ ದಾಂಡಿಗರಿಂದ. ಮತ್ತೆ ದೈವಿಕ್ 3ನೆಯ ಚೆಂಡಿಗಾಗಿ ಮತ್ತೆ ನಟನೆರ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಕಾದು ನೋಡಬೇಕಾಗಿದೆ. ಅಲ್ಲಿ ಗಾಳಿಯಲ್ಲಿರ್ತಕ್ಕಂಥ ಚೆಂಡನ್ನ, ಕೈಯಲ್ಲಿರ್ತಕ್ಕಂಥ ಚೆಂಡನ್ನ ಕೈ ಚೆಲ್ತಿದ್ದಾರೆ, ಭೂಮಿ ತಾಯಿಯ ಮಡಿಲಿಗೆ ಅರ್ಪಿಸ್ತಿದ್ದಾರೆ. ಅಂತಿಮವಾಗಿ 2 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಪವರ್ ಹಿಟ್ ಮಾಡ್ತಾ ಇದ್ದಾರೆ ಗೌಸ್, ಪವರ್ ಹೌಸ್. ತಂಡದ ಮೊತ್ತ 44. 3 ವಿಕೆಟ್ಸ್ ಗಾನ್, ಸಾರಿ 2 ವಿಕೆಟ್ಸ್. ನಿಮೂರಂದಲ್ಲ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಡೀಪ್ ಎಕ್ಸ್ಟ್ರಾ ಮಿಡ್ ವಿಕೆಟ್ ರೂಪದಲ್ಲಿ ಕ್ಯಾಚ್ ಹಿಡಿಯುವಂತ ಪ್ರಯತ್ನ, ತನ್ಮೂಲಕ ಗೌಸ್ ಆಟ ಇಲ್ಲಿ ಮುಕ್ತಾಯವಾಗ್ತಾ ಇದೆ. ಗೌಸ್ ಬ್ಯಾಕ್ ಟು ಪೆವಿಲಿಯನ್. ಪ್ರಮುಖ 3ನೇ ಉದ್ದರಿ ನೆಲ ಕುರುಳುತ್ತಾ ಇದೆ.
ತಂಡದ ಮೊತ್ತ 44, 44 ಫಾರ್ 3. ನಲವತ್ತ 3. ಅಂತಿಮ ಚೆಂಡು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ರಿವರ್ಸ್ ಶಾಟ್ ನ ಹೊರ ಹೋಗ್ತಿದ್ದಾರೆ. ಅಲ್ಲಿ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಓವರ್ ಕೂಡ ಮುಕ್ತಾಯ. 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 44. ಪ್ರಮುಖ 3 ಹುದ್ದೆಯನ್ನು ಕಳೆದುಕೊಳ್ತಾ ಇದೆ TDA ಹೊಸಪೇಟೆ ತಂಡ. ಅಂತಿಮ ಓವರ್ ಕೂಡ ಬಾಕಿ ಉಳಿತಾ ಇದೆ ಆರಂಭಿಕ ಇನ್ನಿಂಗ್ಸ್ ನಲ್ಲಿ. ಈ ಪಂದ್ಯದಲ್ಲಿ ಹ್ಯಾಟ್ರಿಕ್ 6 ಯಾರು ಹೊಡಿತಾರೋ ಅವರಿಗೆ 1001 ಬಹುಮಾನ ಇರ್ತದೆ ರವಿ ಮಾಸ್ಟರ್ ಕಡೆಯಿಂದ. ಫೋನ್ ಪೇ, ಗೂಗಲ್ ಪೇ ಎಲ್ಲ ಪೇಗಳು ಇರ್ತದೆ. ತಂಡದ ಮೊತ್ತ 44. ಓಕೆ ಅಣ್ಣ, ಇಲ್ಲಿ ಆನ್ಲೈನ್ ಸ್ಕೋರ್ ಆಫ್ಲೈನ್ ಸ್ಕೋರ್ ಎಲ್ಲ ಅಪ್ಡೇಟ್ ಕರೆಕ್ಟ್ ಆಗ್ತಾ ಇದೆ. ಆಫ್ಲೈನ್ ಸ್ಕೋರರ್ ಆಗಿ ವಿಶಾಲ್, ಆನ್ಲೈನ್ ಸ್ಕೋರರ್ ಆಗಿ ರಮೇಶ್. ಬೌಲರ್ ನೇಮ್ ತಿಳಿಸಿ. ಪವನ್. ಓಕೆ, ಪವನ್. ದೀಪು ಎಲ್ಲೋದಪ್ಪ? ಬಂದೆ ಬ್ರೋ, ಬಂದೆ. ಅಂತಿಮ ಓವರ್ಗಾಗಿ ಪವನ್ ಎಸೆತಗಾರಿಕೆ ಭಾಗದಲ್ಲಿ ತನ್ಮಧ್ಯೆ ಔಟ್ ಆಗ್ತಾ ಇದೆ. ತನ್ಮೂಲಕ ಶಿವಕುಮಾರ್ ಆಟ ಮುಕ್ತಾಯವಾಗ್ತಾ ಇದೆ. ಶಿವಕುಮಾರ್ ಬ್ಯಾಕ್ ಟು ಪೆವಿಲಿಯನ್. ಅಲ್ಲಿ ಪ್ರಮುಖ 4ನೇ ಉದ್ದರಿ ನೆಲಕ್ಕುರುಳ್ತಾ ಇದೆ. ಅಲ್ಲಿ ಮತ್ತೋರ್ವ ಹೊಸ ದಾಂಡಿಗರ ಎಂಟ್ರಿ ಆಗ್ತಾ ಇದೆ. ಶಿವಕುಮಾರ್ ಅವರ ಸ್ಥಾನ ತುಂಬಲು ಶೋಯಾಬ್ ಅಂಕಣದ ಒಳಭಾಗದಲ್ಲಿ. ವಾತ ಬೀಸುವಂತ ಪ್ರಯತ್ನ ಪಾಯಿಂಟ್ ರೂಪದಲ್ಲಿ ಸಾಗ್ತಾ ಇದೆ. ಕೇವಲ 1 ಓಟ. ತಂಡದ ಮೊತ್ತ 45. ಅಂತಿಮ 4 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಇನ್ನಿಂಗ್ಸ್ ನಲ್ಲಿ. ಆ 4 ಚೆಂಡುಗಳ ಮುಂದೆ ಅದೆಷ್ಟು ರನ್ಗಳನ್ನು ಕೂಡಿ ಹಾಕ್ತಾರೆ TDA ಹೊಸಪೇಟೆ ತಂಡ? ಏನಪ್ಪಾ, ಒಂದು ಸಿಕ್ಸರ್ಗೆ ಎಷ್ಟು? 1001 ರೂಪಾಯಿ ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ, ಫೋನ್ ಪೇ, ಗೂಗಲ್ ಪೇ, ಮಲ್ಪೆ. ಮತ್ತೆ ಫುಲ್ ಶಾಟ್ ಮಾಡುವಂತ ಪ್ರಯತ್ನ ಡೀಪ್ ಸ್ಕ್ವೇರ್ ಲೆಗ್ ರೂಪದಲ್ಲಿ ಸಾಗ್ತಾ ಇದೆ. 1 ಓಟ ಮಾತ್ರ ಪೂರ್ಣಗೊಳ್ತಾ ಇದೆ. ಆ ಬಳಿಕ ತಂಡದ ಮೊತ್ತ 46. ಅಂತಿಮ 3 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಸ್ಲೋವರ್ ಚೆಂಡು, ಮಂದಗತಿಯ ಎಸೆತ. ಉತ್ತಮವಾದ ಕ್ಷೇತ್ರಕ್ಷಣ ರನ್ಔಟ್ ಆಗುವ ಸಾಧ್ಯತೆ ಕಾಣಬೇಕಾಗಿದೆ. ಈ ಬಾರಿ ರನ್ಔಟ್. 2ನೇ ರನ್ ಕದಿಯುವಂತ ಪ್ರಯತ್ನದಲ್ಲಿ ಶೋಯಾಬ್ ರನ್ಔಟ್ ಆಗ್ತಿದ್ದಾರೆ. ರನ್ ರನ್ ರನ್
ಜಲ್ದಿ ರನ್ ಆಗಬೇಕು. ಲಾಸ್ಟ್ 2 balls ಆಫ್ ದ ಇನ್ನಿಂಗ್ಸ್. ಅಲ್ಲಿ ಮತ್ತೋರ್ವ ಹೊಸ ದಾಂಡಿಗ ಸಲ್ಮಾನ್. ಕೀರ್ತಿ ಚಿಕ್ಕದಾದರು, ಮೂರ್ತಿ ಚಿಕ್ಕದಾದರು, ಕೀರ್ತಿ ದೊಡ್ಡು. ವೈಡ್ ಬಾಲ್. ಅಗಲವಾದ ಎಸೆತ, ಅಗಲವಾದ ಎಸೆತ. ಓಕೆ, ಎಕ್ಸ್ಟ್ರಾ ಕವರ್ಸ್ ರೂಪದಲ್ಲಿ ಸಾಕ್ತಾ ಇದೆ. ಒಂದೋಟ, ಎರಡನೇ ಓಟಕ್ಕೆ ಬಾರಿ ರನ್ ಔಟ್. ಎರಡನೇ ರನ್ ಕದಿಯುವಂತ ಪ್ರಯತ್ನದಲ್ಲಿ ರನ್ ಔಟ್ ಆಗ್ತಿದ್ದಾರೆ. ಅಲ್ಲಿ ಮತ್ತೆ ಒಂದು ಉದ್ದರಿ ಪತನವಾಗ್ತಾ ಇದೆ. ತಂಡದ ಮೊತ್ತ 49. ಅಂತಿಮ ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕೆ. ವಿವೇಕ್ ಮಾಸ್ಟರ್ಸ್ ಫ್ರೆಂಡ್ಸ್ ಗ್ರೂಪ್ ಹಾಗೂ ದಾವಣಗೆರೆ ಡ್ಯಾನ್ಸರ್ಸ್ 11 ಇವರ ಆಶ್ರಯದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರ ಸವಿ ನೆನಪಿಗಾಗಿ ಅಪ್ಪು ಟ್ರೋಫಿ 2025 ಪ್ರತಿಷ್ಠಿತ ರಾಜ್ಯ ಮಟ್ಟದ ಡ್ಯಾನ್ಸರ್ಸ್ ಕ್ರಿಕೆಟ್ ಲೀಗ್ ಯಶಸ್ವಿಯಾಗಿ ಸಾಗ್ತಾ ಇದೆ. ಸೀಸನ್ 4 ಇಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಅಂತಿಮ ಚೆಂಡು, ಲಾಸ್ಟ್ ಬಾಲ್ ಆಫ್ ದ ಇನ್ನಿಂಗ್ಸ್. ಗೆದ್ರೆ ಆಡ್ತಾರೆ ಇನ್ನೊಂದು ಇನ್ನಿಂಗ್ಸ್. ರಿವರ್ಸ್ ಶಾಟ್ ನ ಹೊರೆ ಹೋಗ್ತಿದ್ದಾರೆ. ಅಲ್ಲಿ ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ತಂಡದ ಮೊತ್ತ ಟಿಡಿಎ ಹೊಸಪೇಟೆ ತಂಡ 5 ಓವರ್ಗಳ ಮುಕ್ತಾಯಕ್ಕೆ 49 ಓಟವನ್ನು ದಾಖಲಿಸ್ತಾ ಇದೆ. 50 ರನ್ನಿನ ಟಾರ್ಗೆಟ್ ಅನ್ನು ಬಿಟ್ಕೊಡ್ತಾ ಇದೆ RDC ಬೆಂಗಳೂರಿನ ತಂಡಕ್ಕೆ. ಭೂಮ್ ದಾವಣಗೆರೆ ಡ್ಯಾನ್ಸರ್ಸ್ 11 ಮತ್ತು ದ ವೈಬ್ ತಂಡದ ನಾಯಕರು ಟಾಸಿಗೆ ಬರಬೇಕು. ಬರ್ದಿದ್ರೆ ಮತ್ತೆ ಕರಿತೀವಿ, ಮತ್ತೆ ಬರಬೇಕು ಅಷ್ಟೇ. ಮುಂದಿನ ಪಂದ್ಯದಲ್ಲಿ ವಿವೇಕ್ ಮಾಸ್ಟರ್ 2 ಸಿಕ್ಸರ್ ಹೊಡೆದ್ರೆ ಪಲ್ಟಿ ಮಾಸ್ಟರ್ 2,000 ಕೊಡ್ತಾರೆ. 1 ಸಿಕ್ಸಿಗೆ 1,000. ಅಲ್ಲಿ ಮೊದಲ ವಿಕೆಟ್ ಹೋಗ್ತದೋ ಇಲ್ವಾ ಕಾದ್ ನೋಡ್ಬೇಕು. ಮತ್ತೆ ವಿವೇಕ್ ಮಾಸ್ಟರ್ ಬ್ಯಾಟಿಂಗ್ ಹೋಗ್ತಾರ. ಅಲ್ಲಿ ಬೇಗನೆ ಕ್ಷೇತ್ರ ರಕ್ಷಣೆಯಲ್ಲಿ ಪಾಲ್ಗೊಳ್ಬೇಕು ಟಿಡಿಎ ಹೊಸಪೇಟೆ. ಅಲ್ಲಿ ಆರಂಭಿಕ ದಾಂಡಿಗರು ಬೇಗನೆ ಅಂಕಣದ ಒಳ ಪ್ರವೇಶವನ್ನು ಮಾಡಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ನಾಣ್ಯ ಚಿಮ್ಕೆ ಪ್ರಕ್ರಿಯೆಗಾಗಿ ದಿ ವೈಬ್ ಧಾರವಾಡ ಕ್ಯಾಪ್ಟನ್ ಹಾಗೂ ದಾವಣಗೆರೆ ಡ್ಯಾನ್ಸರ್ಸ್ 11 ಕ್ಯಾಪ್ಟನ್ ಆಗಮಿಸಬೇಕಾಗಿದೆ. ಅವ್ರದ್ರಾಗ ದಿ ವೈಬ್ ಕ್ಯಾಪ್ಟನ್ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ದಾವಣಗೆರೆ ಡ್ಯಾನ್ಸರ್ಸ್ 11 ಕ್ಯಾಪ್ಟನ್ ಬನ್ನಿ, ಟಾಸ್ ಮಾಡ್ಕೊಳ್ಳಿ. ಅಣ್ಣ ಬ್ಯಾಟ್ಸ್ಮನ್ ಬೇಗ ಬರಬೇಕು. ಈ ಪ್ರಕ್ರಿಯೆಯನ್ನು ಈ ಒಂದು ಎರಡನೇ ಸೆಮಿಫೈನಲ್ ಪಂದ್ಯಾಟದ ನಾಣ್ಯ ಚಿಮ್ಕೆ ಪ್ರಕ್ರಿಯೆಯನ್ನ ಪಲ್ಟಿ ರವಿ ಮಾಸ್ಟರ್ ಈ ಒಂದು ಟಾಸ್ ಕಾಯಿನ್ ಕೊಡಿ ಕಾಯಿನ್ ಹರ್ಷ ಮಾಸ್ಟರ್ ಹಾಗೆ ರವಿ ಮಾಸ್ಟರ್ ಇಬ್ರು ಕೂಡ ಈ ಒಂದು ಟಾಸ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ.
ಅಳಿಯ ಮಾವರ ಜುಗಲ್ಬಂದಿ. ನನ್ನ ಹತ್ರ ಇಲ್ಲಪ್ಪ ಕಾಯಿನ. ಅಣ್ಣ ಬ್ಯಾಟ್ಸ್ಮನ್ ಬೇಗ ಬನ್ನಿ. ಯಾಕಣ್ಣ ಬ್ಯಾಟ್ ಇಲ್ಲ? ಮಲ್ಲಿ ಜಾನ್. ಓಕೆ, ಅಲ್ಲಿ ಆರಂಭಿಕ ದಾಂಡಿಗರಾಗಿ ಅಲ್ಲಿ ನಾಣೆ ಚಿಮ್ಕೆ ಪ್ರಕ್ರಿಯೆ ನಡೀತಾ ಇದೆ. ಟಾಸ್ ವಿನ್ ಬೈ ಯಾರು? ಟಾಸ್ ವಿನ್ ಬೈ ದಾವಣಗೆರೆ ಡ್ಯಾನ್ಸರ್ಸ್ ಎಲ್ಲವನ್ನ ಟಾಸ್ ಅನ್ನ ಗೆದ್ಕೊಳ್ತಾ ಇದೆ. ಜಾನ್. ಓಕೆ, ಸ್ಟ್ರೈಕ್ನಲ್ಲಿ ಜಾನ್ ಮತ್ತು ನಾನ್ ಸ್ಟ್ರೈಕಲ್ಲಿ ಮಲ್ಲಿ. ಬೌಲಿಂಗ್ ಫೀಲ್ಡಿಂಗ್ ಅಂತ ಕೇಳ್ರಿ, ಅವರೇ ಹೇಳ್ತಾರೆ ಆಮೇಲೆ ಬ್ಯಾಟಿಂಗ್ ಅಂತ. ಓಕೆ ಅಣ್ಣ. ಅಲ್ಲಿ ಆರಂಭಿಕ ದಾಂಡಿಗರಾಗಿ ಸ್ಟ್ರೈಕ್ ರೂಪದಲ್ಲಿ ಜಾನ್, ನಾನ್ ಸ್ಟ್ರೈಕ್ ರೂಪದಲ್ಲಿ ಮಲ್ಲಿ. ದಾವಣಗೆರೆ won the toss. Elected to bat. Choose to bat. ಗಗನ್ ಅವರು ಸ್ಕೋರರ್ ಆಗಿ ಕಾರ್ಯನಿರ್ವಹಿಸ್ತಾರ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಆಕಾಶ್ ಎಲ್ಲೋದ? ಆಕಾಶ್ ಎರಡನೇ ಚೆಂಡು ಜಾನ್ ಮಲ್ಲಿ ದಾಂಡಿನ ಮುಖಾಂತರವಾಗಿ ಬಾರಿ ಸೀಮಾರೇಖೆ ಹೊರಭಾಗವನ್ನ ಕ್ರಮಿಸ್ತಾ ಇದೆ. ಬೌಂಡ್ರಿ, 4 ಔಟಗಳ ಸೇರ್ಪಡೆ ಆಗ್ತಾ ಇದೆ. ಮಲ್ಲಿ ಅವರಿಂದ ಕ್ಯಾಪ್ಟನ್ ಮಲ್ಲಿ. ನಾನ್ ಸ್ಟ್ರೈಕರ್ ಅಲ್ಲಿ ಜಾನ್, ತುಂಬಾ ಹೆಸರಾಂತ ಡ್ಯಾನ್ಸರ್ ಜಾನ್. ರಿವರ್ಸ್ ಶಾಟ್ ಅವರೇ ಹೋಗ್ತಿದ್ದಾರೆ. ಓಟಗಳು ಬರ್ತಾ ಇಲ್ಲ. ಒಳ್ಳೆ ಬೌಲಿಂಗ್ ಪ್ರದರ್ಶನ ಕೊಡ್ತಿರುವ ಸಂಜು. ಮತ್ತೆ ಒಳಾಟೆ ಹೊಡೆತ ಡೀಪ್ ಎಕ್ಸ್ಟ್ರಾ ಮಿಡ್ ವಿಕೆಟ್ ರೂಪದಲ್ಲಿ ಸಾಗ್ತಾ ಇದೆ. ಮತ್ತೊಂದು ಮನಮೋಹಕ ಬೌಂಡ್ರಿ, 1 ಬೌನ್ಸ್ ಬೌಂಡ್ರಿ. ಈ 4 ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 9ಕ್ಕೆ ಸಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಆಡಿಸಿ ಬೆಂಗಳೂರಿನ ತಂಡ ಉತ್ತಮ ರನ್ ಗಳಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಜಾನ್ ಒಂದೆಡೆ ಆದ್ರೆ ಮಲ್ಲಿ ಇನ್ನೊಂದೆಡೆ. ಮತ್ತೆ 5ನೇ ಚೆಂಡಿಗಾಗಿ ಸಂಜು. ರಿವರ್ಸ್ ಮೊರೆ ಹೋಗ್ತಿದ್ದಾರೆ. ಅಲ್ಲಿ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 9. ಲಾಸ್ಟ್ ಲವ್ ಬಾಲ್, ಕೊನೆಯ ಎಸೆತ. ಮತ್ತೆ ರಿವರ್ಸ್ ಶಾಟ್ ನ ಮೊರೆ ಹೋದ್ರು. ಪರ್ಫೆಕ್ಟ್ ಹೊಡೆತಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆದ್ರೆ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 9. ನೋ ಲಾಸ್. 9 ಫಾರ್ ನೋ ಲಾಸ್. ಮುಂದಿನ ಬೌಲಿಂಗ್ ದಾಳಿಯಲ್ಲಿ ಶಿವಕುಮಾರ್ ಕಟ್ಟಿಮನೆ. ಸ್ಟ್ರೈಕ್ನಲ್ಲಿ ಜಾನ್. ಕಳೆದ ಪಂದ್ಯದಲ್ಲಿ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ಮಾಡಿದ ಶಿವಕುಮಾರ್ ಕಟ್ಟಿಮನೆ
ಈ ಪಂದ್ಯದಲ್ಲಿ ಏನು ಮಾಡ್ತಾರೆ ಅಂತ ನಾವೆಲ್ಲ ಕಾದು ಕುಳಿತಿದ್ದೇವೆ. ಅಲ್ಲಿ ಎರಡನೇವರೆಗಾಗಿ ಮತ್ತೆ ಶಿವು ಕಟಿಮಾನೆ ಕಾದೊಳ್ಬೇಕಾಗಿದೆ. ತಂಡದ ಮೊತ್ತ 9 ಸ್ಥಗಿತವಾಗ್ತಾ ಇದೆ. ಅಲ್ಲಿ ಗೆಲುವಿಗಾಗಿ 41 ರನ್ನಿನ ಅವಶ್ಯಕತೆ. 24 ಎಸೆತಗಳ ಮುಂದೆ ಶಾರ್ಟ್ ಆಗಿ ಬೀಳ್ತಾ ಇದೆ. ಫುಲ್ ಶಾಟ್ ಮಾಡುವಂತ ಪ್ರಯತ್ನ. ಒಂದೊಡ್ಡದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 10. ನಾಕ್ ಮತ್ತೆ ಬೆರೆಸಿನ ಹೊಡೆತ. ಈ ಬಾರಿ ಉತ್ತಮವಾದ ಕ್ಷೇತ್ರ ರಕ್ಷಣೆ ತೋರ್ಪಡಿಸಿದ್ದಾರೆ. ಬೌಂಡ್ರಿಯನ್ನು ಅಡ್ಡಾಯಿಸುವಂತ ಪ್ರಯತ್ನ. ತನ್ಮೂಲಕ ಮತ್ತೆ ಅವಳಿ ಓಟಗಳು ಪೂರೈಕೆಯಾಗ್ತಾ ಇದೆ. ತಂಡದ ಮೊತ್ತ 12. ಮತ್ತೆ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ. ಡಾಟೆಡ್ ಡೆಲಿವರಿ. ಸ್ಟ್ರೈಕ್ ನಲ್ಲಿ ಮಲ್ಲಿ. ಮತ್ತೆ ಬಲಾಢ್ಯ ಹೊಡೆತ. ಡೀಪ್ ಎಕ್ಸ್ಟ್ರಾ ಮಿಡ್ ರೂಪದಲ್ಲಿ ಸಾಗ್ತಾ ಇದೆ. ಒಂದೋಟ ಪೂರ್ಣಗೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 13. ಲಾಸ್ಟ್ 2. ಮತ್ತೆ ಫುಲ್ ಶಾಟ್ ಮಾಡುವಂತ ಪ್ರಯತ್ನ. ತನ್ಮೂಲಕ ಸೀಮಾರೇಖೆ ಅಂಚಿನಲ್ಲಿ ಯುವರಾಜ್ ಅವರ ಸುರಕ್ಷಿತ ಕೈ ಸಾರ್ತಾ ಇದೆ. ಉತ್ತಮ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಆ ಬಳಿಕ ಜಾನ್ ಆಟ ಮುಕ್ತಾಯವಾಗ್ತಾ ಇದೆ. ಜಾನ್ ಬ್ಯಾಕ್ ಟು ಪೆವಿಲಿಯನ್. ಔಟ್. ಅತ್ಯುತ್ತಮ ಕ್ಯಾಚ್ ಹಿಡಿದಿದೆ TD ಹೊಸಪೇಟೆ ತಂಡದವರು. ಎಲ್ಲ ಆಟಗಾರರಲ್ಲೂ ತುಂಬ ಉತ್ಸಾಹವಿದೆ. ಮುಂದಿನ ಆಟಗಾರ ಮತ್ತೊಬ್ಬ ದಾಂಡಿಗ ಅಂತಾನೆ ಹೇಳ್ಬೋದು, ದೈವಿಕ್. ಸ್ಕೋರ್ ತಂಡದ ಮೊತ್ತ 13ಕ್ಕೆ 1. ಈ ಓವರ್ನಲ್ಲಿ 5 ಎಸೆತಗಳ ಮುಂದೆ ಕೇವಲ 4 ಓಟವನ್ನು ಬಿಟ್ಕೊಂಡಿದ್ದಾರೆ. ಅಂತಿಮ ಚೆಂಡು ಕೂಡ ಬಾಕಿ ಉಳಿತಾ ಇದೆ. ಪವರ್ ಪ್ಲೇ ಹಂತದ ಅಂತಿಮ ಚೆಂಡು. ಅಲ್ಲಿ ಜಾನವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ದೈವಿಕ್ ಮತ್ತೊಬ್ಬ ಭರವಸೆಯ ನಂಬುಗೆಯ ದಾಂಡಿಗ, ಆಲ್ರೌಂಡರ್ ಆಟಗಾರ ಅಂತಾನೆ ಹೇಳ್ಬೋದು. ದೈವಿಕ್ ಅಂಕಣದ ಒಳಭಾಗದಲ್ಲಿ ಸಾಕ್ತಿದ್ದಾರೆ. ಅಂತಿಮ ಚೆಂಡಿಗಾಗಿ ಮತ್ತೆ ಶಿವು ಟು ದೈವಿಕ್. ಆರಂಭಿಕ ಎಸೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗುವ ಸಾಧ್ಯತೆ. ತನ್ಮೂಲಕ ಸಂಜು ಅವರ ಕೈ ಸಾರ್ತಾ ಇದೆ. ಅಲ್ಲಿ RDC ತಂಡದ ನಂಬುಗೆಯ ದಾಂಡಿಗ ಪ್ರಮುಖ ಕೊಂಡಿ ಕಳಚಿ ಬೀಳ್ತಾ ಇದೆ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಓವರ್ ಮುಕ್ತಾಯ. ತಂಡದ ಮೊತ್ತ 13. 13ಕ್ಕೆ 2.
ಅಲ್ಲಿ ಮತ್ತೊಂದು ಹೊಸ ದಾಳಿಗರ ಎಂಟ್ರಿ ಆಗ್ತಾ ಇದ್ದ. ಬ್ಯಾಟ್ಸ್ಮನ್ ನೇಮ್ ತಿಳಿಸಿ. ಬ್ಯಾಟ್ಸ್ಮನ್ ನೇಮ್ Okay. ಪವನ್. ದೈವಿಕ್ ಅವರು ಬಂದ ದಾರಿಗೆ ಸುಂಕವಿಲ್ಲದಂತೆ ಕ್ಯಾಚ್ ಔಟ್ ಆಗಿ ಪೆವೆಲ್ನತ್ತ ಸಾಕ್ತಿದ್ದಾರೆ. ಪಂದ್ಯಾಟ ವೀಕ್ಷಣೆಗಾಗಿ ಶೂನ್ಯಕ್ಕೆ ಬಲಿಯಾದ್ರು. ಅಲ್ಲಿ ಮತ್ತೋರ್ವ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಪವನ್ ಅಲ್ಲಿ ಮೂರನೇ ಓವರ್ಗಾಗಿ ಯುವರಾಜ್ ಎಸೆತಗಾರಿಕೆ ವಿಭಾಗದಲ್ಲಿ ತಂಡದ ಒಟ್ಟು ಮೊತ್ತ 2 ಓವರ್ಗಳ ಮುಕ್ತಾಯಕ್ಕೆ ಕೇವಲ 13 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಕಳೆದ ಓವರ್ನಲ್ಲಿ ಶಿವು ಕೇವಲ 4 ಓಟವನ್ನು ಬಿಟ್ಕೊಟ್ಟು ಪ್ರಮುಖ 2 ಉದ್ದರಿಗಳನ್ನು ಕಬಳಿಸಿಕೊಳ್ತಿದ್ದಾರೆ. ಅಲ್ಲಿ RDC ಬೆಂಗಳೂರಿನ ತಂಡ ಆರಂಭಿಕ ಹಂತದಲ್ಲಿ ಕುಸಿತವಾಗ್ತಾ ಇದೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಮತ್ತೊಂದು ಉದರಿ ನೆಲ ಕುರುಳ್ತಾ ಇದೆ. ತನ್ಮೂಲಕ ಕಳೆದ 3 ಎಸೆತಗಳಲ್ಲಿ 3 ಉದ್ದರಿಗಳ ನಷ್ಟವಾಗ್ತಾ ಇದೆ. ಅಲ್ಲಿ ಕಳೆದ ಓವರ್ನಲ್ಲಿ ಶಿವು 2 ಎಸೆತಗಳ ಮುಂದೆ 2 ಉದ್ದರಿಗಳನ್ನು ಕಬಳಿಸಿಕೊಂಡಿದ್ರು. ಈಗ ಯುವರಾಜ್ ಆ ವಿಕೆಟ್ ಕಬಳಿಕೆಯನ್ನ ಮುಂದುವರಿಸಿದ್ದಾರೆ. ಕ್ಯಾಪ್ಟನ್ ಮಲ್ಲಿಯವರು ಬ್ಯಾಕ್ ಟು ಪೆವಿಲಿಯನ್. ಕೊಂಚ ರನ್ ಗಳಿಸಲಿಕ್ಕೆ ಪರದಾಡ್ತಿದ್ದಾರೆ ದಾಂಡಿಗರು. ಅಲ್ಲಿ ಬ್ಯಾಟ್ಸ್ಮನ್ಗಳು ಬೇಗ ಬರಬೇಕು ಅಣ್ಣ. ಬ್ಯಾಟ್ಸ್ಮನ್ ನೇಮ್ ತಿಳಿಸಿ. ಬ್ಯಾಟ್ಸ್ಮನ್ ನೇಮ್ ಕಾರ್ತಿಕ್. ಮತ್ತೊಬ್ಬ ದಾಂಡಿಗ ಕಾರ್ತಿಕ್. ಕ್ಯಾಚ್ ಔಟ್ ಆಗಿ ಪಂದ್ಯಾಟ ವೀಕ್ಷಣೆಗಾಗಿ ಸಾಕ್ತಿದ್ದಾರೆ ಮಲ್ಲಿ. ತಮ್ಮ ತಂಡಕ್ಕೆ 11 ರನ್ನಿನ ಕಾಣಿಕೆ ನೀಡಿದ್ರು. ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ದಾಂಡಿಗ ಕಾರ್ತಿಕ್. ಆರಂಭಿಕ ಹಂತದಲ್ಲಿ ಘನತೆ ಗೌರವಾನ್ವಿತ ಮೊತ್ತವನ್ನ ಕೂಡಿ ಹಾಕಿದಂತ ಹೊಸಪೇಟೆ ತಂಡ ಈಗ ಬೌಲಿಂಗ್ ಭಾಗದಲ್ಲಿ ಕರಾರುವಕ್ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸ್ತಾ ಇದೆ. ಕಳೆದ 3 ಎಸೆತಗಳಲ್ಲಿ 3 ಉದ್ದರಿಗಳ ನಷ್ಟವಾಗ್ತಾ ಇದೆ RDC ಬೆಂಗಳೂರಿನ ತಂಡದ್ದು. ಕೊಂಚ ಸಂಕಷ್ಟದ ಸ್ಥಿತಿಯಲ್ಲಿ RDC ಬೆಂಗಳೂರಿನ ತಂಡ ಮತ್ತೆ ಯುವರಾಜ್ ಕಾರ್ತಿಕ್ ಅವರ ಮೇಲೆ 2ನೇ ಚೆಂಡಿಗಾಗಿ ಪ್ಯಾಡ್ ಮೇಲೆ ಬರ್ಕೊಳ್ತಾ ಇದೆ. ಯಾವುದೇ ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸ್ಲೋವರ್ ಚೆಂಡು, ಮಂದಗತಿಯ ಎಸೆತ, ನಿಧಾನಗತಿಯ ಎಸೆತ ಅಂತ ಹೇಳ್ಬೋದು. ಅಲ್ಲಿ ಬ್ಯಾಟ್ಸ್ಮನ್ ನ ವಂಚಿಸಿ ಗೂಟ ರಕ್ಷಕನನ್ನು ವಂಚಿಸಿ ಬೈ ಮುಖಾಂತರವಾಗಿ 1 ಓಟ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 14. ನಾಲ್ಕನೇ ಬಾಲ್ ಯುವರಾಜ್ ಅವರಿಂದ ಸ್ಟ್ರೈಕ್ ನಲ್ಲಿ ಪವನ್. ಮಧ್ಯ ಬಿರುಸಿನ ಹೊಡೆತ ಡೀಪ್ ಎಕ್ಸ್ಟ್ರಾ ಬಿಡಿಗಳ ಬದಲು ಸಾಗ್ತಾ ಇದೆ. ಕೇವಲ 1 ಓಟಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಂಡ್ರೆ ಅಲ್ಲಿ ತಂಡದ ಮೊತ್ತ ಕೇವಲ 15 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಬ್ಯಾಟಿನ ತುದಿ ಅಂಚನ್ನು ಸವರ್ತಾ ಇದ್ದಾರೆ. ರನ್ಔಟ್ ಆಗುವ ಸಾಧ್ಯತೆ ತೀರಾ ಕಡಿಮೆ ಇದೆ. 1 ಓಟ ಪೂರ್ಣಗೊಳಿಸ್ತಿದ್ದಾರೆ.
ತಂಡದ ಮೊತ್ತ 16. ಮೂರನೇ ಓವರ್ನ ಅಂತಿಮ ಚೆಂಡು ಕೂಡ ಬಾಕಿ ಉಳಿತಾ ಇದೆ. ಬೌಲರ್ ಯುವರಾಜ್ ಇನ್ ಆಂಗ್ರಿ ಮೂಡ್. ಸ್ವಲ್ಪ ಶಾಂತಿ ರೀತಿಯಾಗಿರ್ಬೇಕು ಬೌಲರ್ ಯುವರಾಜ್ ಅವರೇ. ಅಲ್ಲಿ ಆಟಗಾರರು ನಿರ್ಣಾಯಕರಿಗೆ ಒತ್ತಡ ಏರುವಂತಿಲ್ಲ, ಪಂದ್ಯಾಟವನ್ನು ವೀಕ್ಷಣೆ ಮಾಡಬಹುದು. ಅಲ್ಲಿ ನಿರ್ಣಾಯಕರ ತೀರ್ಮಾನ ಅಂತಿಮ ತೀರ್ಮಾನವಾಗಿರುತ್ತೆ. ಅವಾಚ್ಯ ಶಬ್ದಗಳಿಗೆ ಆಸ್ಪದ ಇರುವುದಿಲ್ಲ. ಮಧ್ಯೆ ಫುಲ್ ಟಾಸ್ ಆಗಿ ಬರ್ತಾ ಇದೆ. ತನ್ನ ಮೂಲಕ ಒಂಟಿ ಓಟ. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 17. 17 ಫಾರ್ 3. 17ಕ್ಕೆ 3. ಬ್ರೇಕ್. ಟೀ ಬ್ರೇಕ್. ಟೀ ಕುಡ್ಕೊಂಬರ್ರಿ. ಟೀ, ಕಾಫಿ, ಬ್ಲ್ಯಾಕ್ ಟೀ, ಲೆಮನ್ ಟೀ, ನಾವೆಲ್ಲ ಒಂಟಿ. ನೈಟ್ ಜಂಟಿ. ಸ್ಕೋರನ್ನು ಕಟ್ಟಿಹಾಕದಲ್ಲಿ ಹೊಸಪೇಟೆ ತಂಡ ಮೇಲ್ಗೈ ಸಾಧಿಸಿದೆ. ಬೌಲರ್ ನೇಮ್ ಶಿವಕುಮಾರ್ ಕಟ್ಟಿಮನೆ. ಹ್ಯಾಟ್ರಿಕ್ ಚಾನ್ಸ್. ಅಲ್ಲಿ ಮತ್ತೆ ಶಿವ್ ಕಟ್ಟಿಮನಿ ಕಳೆದ ಓವರ್ನ 2 ಎಸೆತಗಳಲ್ಲಿ 2 ವಿಕೆಟ್ಗಳನ್ನು ಕಬಳಿಸಿಕೊಂಡಿದ್ದರು. ಈಗ ಹ್ಯಾಟ್ರಿಕ್ ಚಾನ್ಸ್ ಕಾದ್ ನೋಡ್ಬೇಕಾಗಿದೆ. ಸೆಮಿಫೈನಲ್ ಪಂದ್ಯಾಟದ ಹೀರೋ ಇವರಾಗ್ತಾರೋ ಇಲ್ವೋ ಕಾದ್ ನೋಡ್ಬೇಕಾಗಿದೆ. ಆಯ್ತನ್ಮದೆ ಫುಲ್ ಶಾಟ್ ಮಾಡುವಂತ ಪ್ರಯತ್ನ. ಔಟರ್ ಎಡ್ಜ್ ಆಗ್ತಾ ಇದೆ. ಕೇವಲ ಒಂಟಿ ಓಟ. ತಂಡದ ಮೊತ್ತ 18. ಗೆಲುವಿಗಾಗಿ 32 ರನ್ನಿನ ಅವಶ್ಯಕತೆ 11 ಎಸೆತಗಳ ಮುಂದೆ. ಕೊಂಚ ರನ್ ಗಳಿಸಲಿಕ್ಕೆ ಪರದಾಡ್ತಿದ್ದಾರೆ RDC ಬೆಂಗಳೂರಿನ ತಂಡ. ಅಲ್ಲೂ ಕರಾರುವಕ್ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸ್ತಾ ಇದೆ TDA ಹೊಸಪೇಟೆ ತಂಡ. ತನ್ಮಧ್ಯ ರಿವರ್ಸ್ ಶಾಟ್ ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸಿದ್ರೆ ಅಲ್ಲಿ 4 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಬೌಂಡ್ರಿ. ಓ ಯಾ. ಕಾರ್ತಿಕ್ ಈ ಬಾರಿ 4 ಓಟದ ಪೂರೈಕೆ ಮಾಡಿಕೊಳ್ತಿದ್ದಾರೆ. ಈ 4 ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 22. 22 ಫಾರ್ 3. ಮತ್ತೆ ಶಿವು 3ನೇ ಚೆಂಡಿಗಾಗಿ ಮತ್ತೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಮಾಡುವಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. 9 ಎಸೆತಗಳ ಮುಂದೆ 28 ರನ್ನಿನ ಅವಶ್ಯಕತೆ. ಮುಂದಿನ ಪಂದ್ಯ ದಾವಣಗೆರೆ ಡ್ಯಾನ್ಸರ್ಸ್ 11 ಮತ್ತು ದ ವೈಬ್ ಧಾರವಾಡ. ರೆಡಿ ಇರಬೇಕು. ಕೈಕಾಲು ತಿರುಚ್ಕೊಳ್ರಿ. ಮತ್ತೆ ರಿವರ್ಸ್ ಶಾಟ್ ನ ಮೊರೆ ಹೋಗ್ತಿದ್ದಾರೆ. ಡಿ ಪಾಯಿಂಟ್ ರೂಪದಲ್ಲಿ ಕೇವಲ ಒಂಟಿ ಓಟ. ತಂಡದ ಮೊತ್ತ 23. ಅಂತಿಮ 2 ಚೆಂಡುಗಳು ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಈಗಾಗಲೇ ಮುಕ್ತಾಯ ಕಂಡ 4 ಚೆಂಡುಗಳಲ್ಲಿ 6 ಓಟಗಳನ್ನು ಬಿಟ್ಕೊಟ್ಟಿದ್ದಾರೆ ಶಿವು. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಅಂತಿಮ 8 ಚೆಂಡುಗಳ ಮುಖಾಂತರ ಮುಂದೆ 27 ರನ್ನಿನ ಅವಶ್ಯಕತೆ. 8 ಎಸೆತ 27 ಓಟಗಳ ಅವಶ್ಯಕತೆ. ಲಾಸ್ಟ್ 2 ಬಾಲ್ 4 ಬಾಲ್ ಆಗಿದೆ.
ಮತ್ತೆ ಬರ ಸಿಡಿಲಿನ ಹೊಡೆತ ಪವನ್ ದಾಂಡಿನ ಮುಖಾಂತರವಾಗಿ ಈ ಬಾರಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸ್, ಬಿಗ್ ಸಿಕ್ಸ್. ಈ ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 29ಕ್ಕೆ ಸಾಗ್ತಾ ಇದೆ. ಮತ್ತೆ RDC ಬೆಂಗಳೂರಿನ ತಂಡ ರನ್ ಗಳಿಸುವತ್ತ ಯಶಸ್ವಿ ಆಗ್ತಾ ಇದೆ. ಈಗ 7 ಎಸೆತಗಳ ಮುಂದೆ 21 ರನ್ನಿನ ಅವಶ್ಯಕತೆಯನ್ನು ಪಡ್ಕೊಳ್ಬೇಕಾಗಿದೆ. 7 ಎಸೆತ 21 ಓಟ. ಲಾಂಗ್ ಆಫ್ ರೂಪದಲ್ಲಿ ಸಾಗ್ತಾ ಇದೆ. ಈ ಬಾರಿ 2ನೇ ರನ್ ಕದಿಯುವಂತ ಪ್ರಯತ್ನದಲ್ಲಿ ರನ್ ಔಟ್ ಆಗ್ತಿದ್ದಾರೆ ಪವನ್. ನಂಬುಗೆಯ ದಾಂಡಿಗ ಈ ಬಾರಿ ರನ್ ಔಟ್ ಆಗ್ತಿದ್ದಾರೆ. 2ನೇ ರನ್ ಕದಿಯುವಂತ ಪ್ರಯತ್ನದಲ್ಲಿ ರನ್ ಔಟ್ ಆಗ್ತಿದ್ದಾರೆ. ಅಲ್ಲಿ ತಂಡದ ಒಟ್ಟು ಮೊತ್ತ 30. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 30. ಗೆಲುವಿಗಾಗಿ 6 ಎಸೆತಗಳ ಮುಂದೆ 20 ರನ್ನಿನ ಅವಶ್ಯಕತೆ. 3 ಸಿಕ್ಸರ್ಗಳ ಅವಶ್ಯಕತೆ ಆಡಿಸಿ. ಜಾಲಿ ಜಾಲಿ. ಬ್ಯಾಟ್ಸ್ಮನ್ ನೇಮ್ ಪಳಿನಿ. ಓಕೆ, ಪಳನಿ. ಪಳಿನಿ. ಪಳನಿ. ಪಳನಿ. ಸಾಯಂಕಾಲ ಟ್ಯೂಷನ್ ಬಾ. ಕನ್ನಡವನ್ನ ಇಂದು ಟಂಗ್ ಟ್ವಿಸ್ಟ್ ಆಗ್ತಾ ಇದೆ. ಸೆಮಿಫೈನಲ್ ಹಂತದ ಪಂದ್ಯಾಟದಲ್ಲಿ ಈಗಾಗಲೇ ರೋಚಕ ರೋಮಾಂಚನಕಾರಿ ಪಂದ್ಯಾಟ ಸಾಗ್ತಾ ಇದೆ. 2 ಬಲಿಷ್ಠ ತಂಡಗಳು ಈಗ ಸೆಣಸಾಟವನ್ನು ಮುಂದುವರಿಸಿದ್ರೆ ಅಲ್ಲಿ 6 ಎಸೆತಗಳ ಮುಂದೆ 20 ರನ್ನಿನ ಅವಶ್ಯಕತೆಯನ್ನು ಪಡ್ಕೊಳ್ಬೇಕಾಗಿದೆ RDC ಬೆಂಗಳೂರಿನ ತಂಡ. ಅಲ್ಲಿ ಕೊನೆ ಓವರ್ ಎಸೆಗಾರಿಕೆ ಭಾಗದಲ್ಲಿ ಗೌಸನ ಪರಿಚಯ ಮಾಡಿಕೊಡ್ತಿದ್ದಾರೆ. 6ಕ್ಕೆ 20. ಅದ್ಯಾವ ತಂಡಕ್ಕೆ ಆಪತ್ತು ಕಾದೋಡ್ಬೇಕಾಗಿದೆ. ಮಧ್ಯ ಬೆರೆಸಿನ ಹೊಡೆತ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಈ ಬಾರಿ ಪವನ್ ದಾಂಡಿನ ಕಾರ್ತಿಕ್ ದಾಂಡಿನ ಮುಖಾಂತರವಾಗಿ 6 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಭರ್ಜರಿ ಸಿಕ್ಸರ್ ಈ ಒಂದು ಹಂತದಲ್ಲಿ. ಅಣ್ಣ ಎಲ್ಲದಕ್ಕೂ ರಿವ್ಯೂ ಇರೋದಿಲ್ಲ ಅಣ್ಣ. ರನ್ಔಟ್ಗೆ ವೇಟ್. ಅಂಪೈರ್ಸ್ ಓಕೆ ರಿವ್ಯೂ. ಅಲ್ಲಿ 3rd ಅಂಪೈರ್ ರಿವ್ಯೂ ಇದೆ. ಅಲ್ಲ, ಅಂಪೈರ್ಗಳು ನಿರ್ಣಯ ನೀಡ್ತಾರೆ. ನೀವು ಹೊರಗಡೆ ಕೂತಿರ್ತಕ್ಕಂಥವ್ರು ಬೇಗನೆ ಮಾತಾಡಬೇಡಿ. ಅಲ್ಲಿ ಅಂಪೈರ್ ನಿರ್ಣಯವನ್ನು ಸೂಚನೆ ನೀಡಿಕೊಂಡು ಆಮೇಲೆ ತೀರ್ಪನ್ನು ನೀಡ್ತಾರೆ. ಈಗ 3rd ಅಂಪೈರ್ ರಿವ್ಯೂ ನೀಡಲಾಗ್ತಾ ಇದೆ. ಕಾದು ನೋಡಬೇಕಾಗಿದೆ. 3rd ಅಂಪೈರ್ ಡಿಸಿಷನ್ ಇಸ್ ಲಾಸ್ಟ್ ಡಿಸಿಷನ್.
ಗುಡ್ ಬಾಲ್. ಡಾಟೆಡ್ ಡೆಲಿವರಿ ಎಂಬ ತೀರ್ಪು ಬರ್ತಾ ಇದೆ. ಸಾರಿ, ಸಿಕ್ಸರ್, ಆದರೆ ನೋಬಾಲ್ ಯಾವುದೇ ಇಲ್ಲ, ನೋಬಾಲ್ ಇರುವುದಿಲ್ಲ. ರಿವ್ಯೂ ಲಾಸ್ಟ್ ಆಗಿದೆ, ಮತ್ತೆ ರಿವ್ಯೂ ಕೇಳುವಂತಿಲ್ಲ. ಒಂದು ಟೀಮ್ಗೆ ಒಂದು ಬಾರಿ ಮಾತ್ರ ರಿವ್ಯೂ ಅವಕಾಶ ಇರ್ತದೆ. ಓಕೆ, ಪಂದ್ಯಾಟವನ್ನು ಮುಂದುವರಿಸಿ. ಬೇಡ ದೀಪು. ತಂಡದ ಮೊತ್ತ 36. ಈ ಸಿಕ್ಸರ್ನ ಮುಖಾಂತರವಾಗಿ ಅಲ್ಲಿ ಗೆಲುವಿಗಾಗಿ 5 ಎಸೆತಗಳ ಮುಂದೆ 14 ರನ್ನಿನ ಅವಶ್ಯಕತೆ. ಐದು ಎಸೆತ 14 ಓಟ. ಅಲ್ಲಿ ಕೊನೆಯ ಹಂತದಲ್ಲಿ ಕಾರ್ತಿಕ್ ಭರ್ಜರಿ ಸಿಕ್ಸರ್ ದಾಖಲಿಸಿಕೊಂಡ್ರು. ಮತ್ತೆ ಬರ ಸಿಡಿಲಿನ ಹೊಡೆತ, ಡಿಪಕ್ಷ ಕವರ್ಸು ಬದಲಿಸಾಗ್ತಾ ಇದೆ. ಕೊಂಚ ಮಿಸ್ಫೀಲ್ಡ್ ಆಗ್ತಾ ಇದೆ ಈ ಬಾರಿ. ಅಂತಿಮವಾಗಿ 2 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 38. ಗೆಲುವಿಗಾಗಿ 12 ರನ್ನಿನ ಅವಶ್ಯಕತೆ. 4 ಎಸೆತಗಳ ಮುಂದೆ ಕ್ರೂಷಿಯಲ್ ಪಂದ್ಯಾಟ ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲಿಸ್ತಾ ಇದೆ. ಫಿಂಗರ್ ಕ್ರಾಸ್ ಮಾಡ್ತಾ ಇದೆ. ರೋಚಕ ರೋಮಾಂಚಕ ಪಂದ್ಯಾಟ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಇದು ಕೂಡ ಸೀಮಾರಕ್ಕೆ ಹೊರ ಭಾಗವನ್ನ ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಈ ಸಿಕ್ಸರ್ ಮುಖಾಂತರವಾಗಿ ತಂಡದ ಮೊತ್ತ 44. ಗೆಲುವಿಗಾಗಿ 3 ಎಸೆತ 6 ರನ್ನಿನ ಅವಶ್ಯಕತೆ. 3ಕ್ಕೆ 6. ಅಣ್ಣ ಮಾತಾಡ್ಬೇಡಿ, ಬೌಲಿಂಗ್ ಮಾಡ್ಬೇಕಾದ್ರೆ ಮಾತಾಡ್ಬೇಡಿ. ಬ್ಯಾಟ್ಸ್ಮನ್ಗಳಿಗೆ ಡಿಸ್ಟರ್ಬ್ ಆಗ್ತದೆ. ಆದ ಕಾರಣ 3 ಎಸೆತ 6 ಓಟಗಳ ಅವಶ್ಯಕತೆ. ಪಂದ್ಯದ ಚಿತ್ರಣವನ್ನೇ ಬದಲಿಸುತ್ತಿದ್ದಾರೆ ಕಾರ್ತಿಕ್. ಡೆಲಿವರಿ ಅಂತಿಮ ಎಸೆತದವರೆಗೂ ಪಂದ್ಯಾಟ ವೀಕ್ಷಣೆ ಮಾಡಬಹುದಾಗಿದೆ. ಅಲ್ಲಿ ಗೌಸ್ ಈಗಾಗಲೇ 2 ಭರ್ಜರಿ ಸಿಕ್ಸರ್ಗಳನ್ನು ಬಿಟ್ಕೊಟ್ರು. ಈಗಾಗಲೇ 4 ಚೆಂಡುಗಳ ಮುಕ್ತಾಯದಲ್ಲಿ 14 ಓಟವನ್ನು ಬಿಟ್ಕೊಟ್ಟಿದ್ದಾರೆ. ಗೆಲುವಿಗಾಗಿ 2 ಎಸೆತ 6 ರನ್ನಿನ ಅವಶ್ಯಕತೆ. ಒಂದು ಬಿಗ್ ಹಿಟ್ ಬರಬೇಕಾಗಿದೆ ಆರ್ಡಿಸಿ ಬೆಂಗಳೂರಿನ ಗೆಲುವಿಗಾಗಿ. ವೈಡ್ ಬಾಲ್. ಮತ್ತೆ ಪಂದ್ಯ ತೂಗುಯಾಲೆಯಲ್ಲಿ ಸಾಕ್ತಾ ಇದೆ. ಈ ಕಡೆ ಹೊಸಪೇಟೆ ಕಡೆಗೆ ವಾಲ್ತಾ ಇದೆ, ಈ ಕಡೆ ಬೆಂಗಳೂರಿನ ಪರ ಕಡೆ ವಾಲ್ತಾ ಇದೆ. ಮಧ್ಯೆ ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಲಾಂಗ್ ಪ್ರಮಾಣದಲ್ಲಿ 1 ಓಟ ಪೂರ್ಣಗೊಳಿಸ್ತಾ ಇದೆ. 2ರ ಓಟಕ್ಕೆ ಯತ್ನ, ಕೊಂಚ ಮಿಸ್ಫೀಲ್ಡ್ ಆಗ್ತಾ ಇದೆ. ತಂಡದ ಮೊತ್ತ 47. 1 ಎಸೆತ 3 ರನ್ನಿನ ಅವಶ್ಯಕತೆ. 1ಕ್ಕೆ 3. ಈಗ ಪಂದ್ಯ ರೋಚಕತೆಯಿಂದ ಕೂಡ್ತಾ ಇದೆ. ರೋಚಕ ರೋಮಾಂಚಕ ಪಂದ್ಯ. ಇಲ್ಲಿ ಪ್ರೇಕ್ಷಕರು ತುದಿಗಾಲಿನಲ್ಲಿ ನಿಲ್ತಿದ್ದಾರೆ ಈ ಪಂದ್ಯಾಟದ ವೀಕ್ಷಣೆಗಾಗಿ. 1ಕ್ಕೆ 3. ಗೆಲ್ಲೋರು ಯಾರು? ಓಕೆ ಓಕೆ.
ಡಾಟ್ ಬಾಲ್ ಎಂಬ ತೀರ್ಪು ಬರ್ತಾ ಇದೆ ನಿರ್ಣಾಯಕರಿಂದ. ನಿರ್ಣಾಯಕರು ಡಾಟ್ ಬಾಲ್ ಎಂಬ ತೀರ್ಪನ್ನು ನೀಡ್ತಿದ್ದಾರೆ. ಅಲ್ಲಿ ಪಂದ್ಯದ ಚಿತ್ರಣ ಬದಲಾಗ್ತಾ ಇದೆ. ರಿವ್ಯೂ ಒಂದು ಬಾರಿ ಮಾತ್ರ ರಿವ್ಯೂ ಇರ್ತದೆ ಒಂದು ತಂಡಕ್ಕೆ. ಈಗಾಗಲೇ ನಿರ್ಣಾಯಕರು ಡಾಟ್ ಬಾಲ್ ಎಂಬ ತೀರ್ಪನ್ನು ನೀಡಿದ್ದಾರೆ. ಅಲ್ಲಿ ಎರಡನೇ ಸೆಮಿಫೈನಲ್ ಪಂದ್ಯಾಟ ದಾವಣಗೆರೆ ಡ್ಯಾನ್ಸರ್ಸ್ 11 ಮತ್ತು ದಿ ವೈಬ್ಸ್ ಧಾರವಾಡ. ದ ವೈಬ್ ಟೀಮರು ಫೀಲ್ಡಿಂಗ್ ಬರಬೇಕು. ಸಮಯದ ಅಭಾವ ಇದೆ, ಪಂದ್ಯಾಟಗಳನ್ನು ಬೇಗ ನಡೆಸಬೇಕಾಗಿದೆ. ಈಗ ಎರಡನೇ ಸೆಮಿಫೈನಲ್ ಪಂದ್ಯಾಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗ್ತದೆ. ದ ವೈಬ್ ಫೀಲ್ಡಿಂಗ್ ಬರಬೇಕು. ಅಲ್ಲಿ ಕೊನೆಯ ಹಂತದವರೆಗೂ ಹೋರಾಟಗಾರಿಯ ಪ್ರದರ್ಶನ ನೀಡಿದಂತ RDC ಬೆಂಗಳೂರಿನ ತಂಡ ಅಂತಿಮ ಹಂತದಲ್ಲಿ ಪಂದ್ಯವನ್ನ ಕೈ ಚೆಲ್ತಾ ಇದೆ. ಅಲ್ಲಿ TDA ಹೊಸಪೇಟೆ ತಂಡ ಈ ಒಂದು ಟೂರ್ನಿಯ ಫೈನಲ್ ಎಂಟ್ರಿಯನ್ನ ಪಡ್ಕೊಳ್ತಾ ಇದೆ. ಅಲ್ಲಿ